Thanks to Deputy Commissioner of Bidar. रही है वो मूड़ा हगरण में सिद्धरामैया का कोई काम नहीं है, बात नहीं है, उनका कोई गलती नहीं है। वो बीजेपी सरकार के पीरियड में उनके धर्मपत्नी को दिए थे, उन्हें दे करके उनके खिलाफ करना बोले तो उन्हें अपने लट लेकर खुद मार लेना। ये विजयेंद्र मार लेना, आर अशोक मार लेना। कुमार स्वामी 3 दिन पहले बोले ये बदमाशी है, हम नहीं जाते बोल करके, फिर क्या खाया कि पता नहीं है। चंडाल चौकड़ियों का काम करते, सुबह एक बात शाम के एक बात। ऐसे बदमाशों का जो सरकार बनाए, ये गरीब लोगों का हत्या करने को सोच रहे। तो इसलिए गुजार होना, जागृत होना। आगे के लिए सारे लोग अपने खाने का दुश्मनी कुछ भी रहने दो, मगर वोट के टाइम आएंगे तो बाबा साहब के वोट का हक दिया जैसा हर एक लोग इन बदमाश बीजियों के खिलाफ में वोट देने का सीख लो। आगे सरकार ला करके अपना खुशामतम बना लेंगे। सरकार तो सहूलत दी है, उसी तरीके से कुछ भी गड़बड़ हो गया तो हम बराबर अपना सब कुछ त्याग करने के लिए तैयार है बोल करके ये जो संघर्ष है, राज्यपाल का आदेश वापस लेना, ये गवर्नर से लेकर हम राष्ट्रपति को मनवी दे रहे। और 7 तारीख का जो राजभवन चलो प्रोग्राम है उसमें भाग लेने का हम तैयारी करते हैं ख़त्म होते साथ ही। और 9 तारीख को मैसूर में होने के प्रोग्राम में हिस्सा लेकर के जागृत करने का। और सभी भाई से रिक्वेस्ट करता हूँ, घर घर में ये चर्चा करो, घर घर में समझा करके। और सबसे ज़्यादा आप लोगों को नमस्ते करता हूँ, क्योंकि कोई पेपर में एक पढ़ता या जो चिंपड़ भाषण करते 2 सुनते, मगर आप लोगों के मैं रिक्वेस्ट करता हूँ, आप लोगों के दिमाग पूरा खोल करके इतना ज़बरदस्त प्रचार कीजिए कि सच्चाई का किसी के गुलाम बन करके नहीं बोल करके मैं रिक्वेस्ट करता हूँ। जो कभी सूर्य जो नहीं देखता वो आप लोग देखते हैं, इसीलिए आप लोगों से रिक्वेस्ट करते हैं अच्छा सा प्रचार करके लोगों की भलाई के लिए काम करें। नमस्ते। ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಸ್ಪಷ್ಟಪಡಿಸ್ತೇನೆ, ಈಗಾಗಲೇ ಕೇಂದ್ರ ಸರ್ಕಾರ ಏನು ಬಿಜೆಪಿ ಸರ್ಕಾರ ಮತ್ತು ರಾಜ್ಯದಲ್ಲಿ ಇರತಕ್ಕಂಥ ಜೆಡಿಎಸ್ ಏನು ಪ್ರಾದೇಶಿಕ ಪಕ್ಷ ಅಲ್ಲ, 4 ಜಿಲ್ಲೆಗಳ ಪಕ್ಷ, ಇವತ್ತು ಅವ್ರು ಏನು ಹುನ್ನಾರ ಮಾಡಿದ್ದಾರೆ ಅಂದರೆ ಸಂವಿಧಾನವನ್ನು ನಡೆಸತಕ್ಕಂತಹ ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ತಜೆವಧೆ ಮಾಡಬೇಕು ಮತ್ತು ಅವರಿಂದ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಸಬೇಕಂತ ಏನು ಹಗಲು ಕನಸು ಕಂಡು ಅವರಿಗೆ ಇಲ್ಲ ಸಲ್ಲದ ನೆಪ ಒಡ್ಡು ಆ ಕುರ್ಚಿ ಮೇಲೆ ಇಳಿಸಬೇಕಂತ ಹೇಳಿ ನೀವು ಕೇಳಿದಿರಲ್ಲ. ಈಗಾಗಲೇ ಪಾದಯಾತ್ರೆ ಅಲ್ಲ, ಅದು ಪಾಪದಯಾತ್ರೆ ಮಾಡ್ತಾ ಇದ್ದಾರೆ. ಪಾಪದಯಾತ್ರೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಪ್ರವಾಹ ಬಂದು ಸಾವಿರಾರು ಜನರು ದಿಕ್ಕೋಪಾಲಾಗಿ ಹುಡ್ತಾ ಇದ್ದಾರೆ. ಜನರ ವಿರೋಧ ಪಕ್ಷದ ಕೆಲಸ ಏನಾಗಿತ್ತು, ವಿರೋಧ ಪಕ್ಷದವರು ಜನರ ನಾಡಿ ಮಿಡಿತ ಮಾಡಿದ್ದು ಜನರ ಧ್ವನಿಯನ್ನು ಸರ್ಕಾರಕ್ಕೆ ಮುಡಿಸ್ತಕ್ಕಂಥ ಕೆಲಸ ಮಾಡೋದು ಬಿಟ್ಟು ಅವರು ರಾಜ್ಯದಲ್ಲಿ ಜನರಿಂದ ಆಯ್ಕೆ ಆಗಿರತಕ್ಕಂತಹ ಪ್ರಜಾಪ್ರಭುತ್ವ ಅಡಿಯಲ್ಲಿ ನಡೀತಕ್ಕಂಥ ಸರ್ಕಾರವನ್ನು ಅಸ್ಥಿರಗೊಳಿಸಿ ಹಿಂದಿನ ಬಾಕಿಲಿನಿಂದ ಈ ಹಿಂದೆ ಏನು ಆಪರೇಷನ್ ಕಮಲ ಮಾಡಿದ್ದರು, ಇವತ್ತು ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹಾಕಿದ್ದಾರೆ, ಇವತ್ತು ಜಾರ್ಖಂಡ್ನ ಮುಖ್ಯಮಂತ್ರಿಗೆ ಜೈಲಿಗೆ ಹಾಕಿದ್ದಾರೆ. ಹೀಗೆ ಅನೇಕ ಮುಖಂಡರುಗಳನ್ನು ಹಿಂದಿನ ಬಾಗಿಲಿನಿಂದ ಇಡಿ ಮತ್ತು ಅವರ ಎಲ್ಲ ಕಾನೂನುಗಳನ್ನು ದುರುಪಯೋಗಪಡಿಸ್ಕೊಂಡು ಈಗಾಗಲೇ ಹಾಕಿದ್ದು ನಮ್ಗೆ ಗೊತ್ತಿದೆ. ಈಗ ಏಕೈಕ ನಾಯಕ ದಕ್ಷಿಣ ಭಾರತದಲ್ಲಿ ಇರತಕ್ಕಂಥ ಸಿದ್ದರಾಮಯ್ಯನವರನ್ನು ಅಸ್ಥಿರಗೊಳಿಸಿ ಅವರಿಗೆ ಹೆಂಗಾದರ ಮಾಡಿ ಈ ಕುರ್ಚಿಯಿಂದ ಇಳಿಸಬೇಕಂತೇನು ಇವತ್ತೇನು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ, ಈ ಕೇಂದ್ರದ ಕೈಗೊಂಬೆಯಾಗಿ ರಾಜ್ಯಪಾಲರು ಏನು ನಡೀತಾ ಇದ್ದಾರೆ ಅದಕ್ಕೊಂದು ಧಿಕ್ಕರಿಸಿ ನಾವು ಈ ಒಂದು ಪ್ರತಿಭಟನೆ ಮಾಡಿದ್ದೇವೆ. 7ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಭಾಳ ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ. ಅದೇ ರೀತಿ ಮುಂದೆ 9ನೇ ತಾರೀಕು, ಅವ್ರು 10ನೇ ತಾರೀಕು ತಾನೇ ಎತ್ಕೊಂಡು ಕುಂತಾರಲ್ಲ, ನಾವು ರಾಜ್ಯದ ಜನರು ಹೀಗೆ ಎಚ್ಚೆತ್ತುಕೊಂಡಿದ್ದೇವೆ. 9ನೇ ತಾರೀಕು ಮೈಸೂರಿನಲ್ಲಿ ಸಹ ಭಾಳ ದೊಡ್ಡ ಮಟ್ಟದಲ್ಲಿ ಐತಿಹಾಸಿಕ ಪ್ರತಿಭಟನೆಯನ್ನು ಸಿದ್ದರಾಮಯ್ಯನವರನ್ನು ರಕ್ಷಿಸಬೇಕು. ಈ ರಾಜ್ಯದ ಜನರನ್ನು ಎಲ್ಲ ಗ್ಯಾರಂಟಿಗಳನ್ನು ಸಮಗ್ರವಾಗಿ ಜಾರಿಯಾಗಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ ಈ ಅಹಿಂದ ಮತಗಳಿಂದ ಮತ್ತು ಹಿಂದುಳಿದರ ಮತಗಳಿಂದ, ಅಲ್ಪಸಂಖ್ಯಾತರ ಮತಗಳಿಂದ ಎಲ್ಲ ಸಂಘಟನೆಗಳ ಒಂದು ಐಕ್ಯತೆಯಿಂದ ಬಂದಂತಹ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಹುನ್ನಾರ ಮಾಡುತ್ತಿರುವವರನ್ನು ಖಂಡಿಸಿ ಮತ್ತು ಈಗಾಗಲೇ ಏನು ಸನ್ಮಾನ್ಯ ರಾಜ್ಯಪಾಲರು ಏನು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸನ್ನು ತಕ್ಷಣ ಹಿಂಪಡೆದು ಇಲ್ಲಿ ಜನರ ಆಡಳಿತ ಸುವ್ಯವಸ್ಥೆಯಾಗಿ ನಡಿಬೇಕು. ಇಲ್ಲದಿದ್ದಲ್ಲಿ ರಾಜ್ಯದಲ್ಲಿ ಯಾವುದಾದರೂ ಅನಾಹುತಗಳಿದ್ದರೆ ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರ ಹೊಣೆ ಆಗ್ತಾರಂತ ಹೇಳಿ ಈ ಮೂಲಕ ನಾವು ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಂದಿದ್ದೇವೆ. ಬಂಧುಗಳೇ, ಧನ್ಯವಾದ. ಸುದೀರ್ಘ ರಾಜಕೀಯದಲ್ಲಿ ಹಲವು ಮಹತ್ವದ ಹುದ್ದೆಯಲ್ಲಿ ಇದ್ದರೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ನಾಯಕ ಸಿದ್ದರಾಮಯ್ಯರವರ ವರ್ಚಸ್ಸಿಗೆ ಮಸಿ ಬೆಳೆದು ಅವರನ್ನು ರಾಜಕೀಯವಾಗಿ ಮುಗಿಸಿಯೇ ಬಿಡುವ ಹುನ್ನಾರ ಮಾಡುತ್ತಿದ್ದಾರೆ. ಅವರಿಗೆ ಅಟ್ಟಿಯಲ್ಲ, ಮುಂದೆ ಕಾಂಗ್ರೆಸ್ ಆಸೆ ಮಾಡಬೇಕಲ್ಲ, ಇದರಲ್ಲಿದ್ದರೂ ಸಣ್ಣವರು ಸತ್ತು ಹೋಗ್ಬೇಕಲ್ಲ, ಇದ್ರ ಬಗ್ಗೆ ಎಚ್ಚರಿಕೆ ಆಗಬೇಕಲ್ಲ. ಇದು ಮನವಿ ಪತ್ರದ BJP ಮತ್ತು JDS ರಾಜ್ಯ ನಾಯಕರು
ಕುತಂತ್ರಕ್ಕೆ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಕುಮ್ಮಕ್ಕು ನೀಡುತ್ತಿದ್ದಾರೆ. ರಾಜ್ಯಪಾಲರ ಮುಖಾಂತರ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಕೇಂದ್ರ ಸರ್ಕಾರ ಕಿತುರಿ ನಡೆಸುತ್ತಿದೆ. ಕರ್ನಾಟಕ ರೊಕ್ಕನೆ ಕೊಟ್ಟಿಲ್ಲ, ಬರೀ ಆಂಧ್ರ ಮತ್ತು ಬಿಹಾರ ಕೊಟ್ಟರು ಅಂತಂದಿರ್ತೀವಿ. ಹೆಸರು ಯಾಕೆ ಹೇಳಿದ್ರಿ ಅಂದಾಗ ಪಾಪ ತಾಯಿ ಹೆಣ್ಮಗಳು ನಮ್ಮ ನಿರ್ಮಲಾ ಸೀತಾರಾಮನ್ ತಾಯಿಯವರು ನಾವು ಯಾರ್ದು ಹೆಸರು ಹೇಳಿಲ್ಲ, ಯಾಕೆ ಎರಡು ಹೆಸರು ಹೇಳಿದ್ರಿ? ಈಟ್ ಕಾಮನ್ ಸೆನ್ಸ್ ಬರ್ಬಾರ್ದ? ಯಾರ್ದು ಹೆಸರು ಹೇಳಂಗೆ ಕೊಡಬೇಕಾಗಿತ್ತು, ಎಡ್ಡೆ ಹೆಸರು ಹೇಳ್ತಿರೋದಾಗ ಹೊಟ್ಟೆ ಕಿಚ್ಚಾಗ್ತದೆ. ತಾಯಿಯರಿಗೆ ಒಬ್ಬರಿಗೆ ನಮಸ್ಕಾರ ಮಾಡಿದ್ರೆ ನಮ್ಮ ಇದು ಕಾಮನ್ ಸೆನ್ಸ್ ಅಲ್ವಾ? ಯಾಕೆ ಪಟ್ಟಿದೆ ಅಂತ ಕೇಳಿದಕ್ಕೆ ಬದನಾಮ್ ಆಗಲತ್ತ ತಿಳ್ಕೊಂಡು ಈಗ ಕಿತ್ತೂರಿಗೆ ಹೋಗ್ತಾ ಇದ್ದಾರೆ. JDS ನಾಯಕ HD ಕುಮಾರಸ್ವಾಮಿ ಅವರು, ರಾಜ್ಯ BJP ನಾಯಕರಾದ R ಅಶೋಕ್, BY ವಿಜೇಂದ್ರ ಜೊತೆಗೆ BJP ರಾಷ್ಟ್ರೀಯ ನಾಯಕರಾದ ನರೇಂದ್ರ ಮೋದಿ ಸಾಹೇಬರು, PL ಸಂತೋಷ್ ಸಾಹೇಬರು, ಅಮಿತ್ ಶಾ ಮತ್ತು ಮತ್ತಿತರರು ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ರಾಜಕೀಯವಾಗಿ ಮುಗಿಸಲು ಸಂಚು ರೂಪಿಸುವುದರ ಹಿಂದೆ ಹಲವು ಕಾರಣಗಳಿವೆ. ಸಿದ್ದರಾಮಯ್ಯರನ್ನು ಅಧಿಕಾರದ ಕೆಳಗೆ ಇಳಿಸಿ ಹಿಂದುಳಿದ ವರ್ಗಗಳ ನಾಯಕತ್ವವನ್ನು ಕೊನೆಗಾಣಿಸಬಹುದು. ಸಿದ್ದರಾಮಯ್ಯವರನ್ನು ರಾಜಕೀಯ ಮುಗಿಸಿಬಿಟ್ರೆ ಶಾಶ್ವತವಾಗಿ ಹಿಂದುಳಿದ ವರ್ಗಗಳ ಅಧಿಕಾರದಿಂದ ದೂರ ಇಡಬಹುದು ಎಂಬ ಮತ್ತು ಸಿದ್ದರಾಮಯ್ಯರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಸಕಲ ಹಿಂದುಳಿದ ವರ್ಗಗಳ ಅಧಿಕಾರ ನಡೆಸಲು ಅಸಮರ್ಥವೆಂದು ಬಿಂಬಿಸಬಹುದು ಎನ್ನುವ ಹುನ್ನಾರದಿಂದಲೇ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಮತ್ತು ವಾಲ್ಮೀಕಿ ನಿಗಮ ವಿವಾದದ ಅವರ ಹೆಸರನ್ನು ಹಾಕಲಾಗುತ್ತದೆ. ಸಿದ್ದರಾಮಯ್ಯ ಸಾಹೇಬರು ಮಾನವೀಯತೆ ಇರ್ತಕ್ಕಂಥ ಅಣ್ಣ ಬಸವಣ್ಣನ ಪರ್ಯಾಯ ಒಂದು ಶಬ್ದ. ಅವರು 2006ರಿಂದ ಎಲ್ಲಿ ಮೂಡಾದಲ್ಲಿ ವ್ಯತ್ಯಾಸ ಆಗ್ಯದ ಚೆಕಪ್ ಮಾಡ್ರಿ ಅಂತ ಬರೆದಿರ್ತಕ್ಕಂಥ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಇವರೇ ಬರೆದಿದ್ದಾರೆ. ಚೆಕಪ್ ಮಾಡೋದಾಗ ಬರ್ತಾ ಇದೆ, ನಾವು ಸಿಕ್ಕೊಂಡು ಬಿದ್ದು ಮನೆಗೆ ಹೋಯ್ತೋಲ್ಲ ಅಂತ ತಿಳ್ಕೊಂಡು ಈ ಹುನ್ನಾರ ಮಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮ ಮೇಲಿನ ಆರೋಪಕ್ಕೆ ಸ್ವತಃ ತನಿಖಾ ಆಯೋಗ ರಚಿಸಿರುವ ಒಬ್ಬ ಮುಖ್ಯಮಂತ್ರಿಗೆ ಸೆಲೋಟ್ ಹೊಡಿಬೇಕು ಮಾನವೀಯತೆ ಇದ್ದರೆ. ತಮ್ಮ ಮೇಲಿನ ಆರೋಪಕ್ಕೆ ತನಿಖಾ ಆಯೋಗ ರಚಿಸಿರುವ ದೇಶದ ಏಕೈಕ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂಬುದು ಇವರಿಗೆ ಅರ್ಥವಾಗಬೇಕು. ಹಿಂದೆಂದಿಗೂ ಹಿಂದುಳಿದ ವರ್ಗಗಳ ನಾಯಕರಾದ ದೇವರಾಜ ಅರಸು, ಎಸ್ ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಎನ್ ಧರ್ಮಸಿಂಗ್ ಮತ್ತು ಇತರ ವಿರುದ್ಧ ಇಂಥದೇ ಷಡ್ಯಂತ್ರ ರೂಪಿಸಲಾಗಿದೆ. ಈಗ ಶೋಷಿತ ಸಮುದಾಯಗಳು ಜಾಗೃತವಾಗಿವೆ, ಇನ್ನೂ ಆಗಬೇಕಾಗಿದೆ. ಸಮಾಜವಾದದ ಹಿನ್ನೆಲೆಯಿಂದ ಬಂದಿರುವ ಸಿದ್ದರಾಮಯ್ಯರವರು ಸದಾ ಬಡವರು, ಮಹಿಳೆಯರು, ರೈತ ಮತ್ತು ಕಾರ್ಮಿಕರ ಪರ ಇರುವಂತೆ ಈ ವರ್ಗಗಳು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ಪರ ಬಂಡೆಯಂತೆ ನಿಂತಿವೆ ಎಂಬುದು ಕಳೆದ ಚುನಾವಣೆಯಲ್ಲಿ ಗೊತ್ತಾಗಿದೆ. ಹಿಂದುಳಿದ ವರ್ಗಗಳ ನಾಯಕ ಸಿದ್ದರಾಮಯ್ಯ ಅವರ ವಿರುದ್ಧ ಷಡ್ಯಂತ್ರ ರೂಪಿಸಿರುವ BJP ಮತ್ತು JDS ನಾಯಕರಿಗೆ ತಕ್ಕ ಪಾಠವನ್ನು ಕಲಿಸಲು ನಿರ್ಧರಿಸುತ್ತೇವೆ. ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವುದು, ಸಿದ್ದರಾಮಯ್ಯರನ್ನು ದುರ್ಬಲಗೊಳಿಸುವ ಕುತಂತ್ರವನ್ನು ಕೂಡಲೇ ನಿಲ್ಲಿಸಬೇಕು. ಶೋಷಿತ ಸಮುದಾಯಗಳ ಜನನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ತೇಜೋವಧೆ ಖಂಡಿಸಿ ಮತ್ತು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಹೊರಟಿರುವ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ರಾಜ್ಯವ್ಯಾಪ್ತಿ ಪ್ರತಿಭಟನೆ ಮಾಡಲು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ರಾಜ್ಯ ಸಮಿತಿ ನಿರ್ಧರಿಸಿದೆ. ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ನೇತೃತ್ವದಲ್ಲಿ ನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಆಗಸ್ಟ್ 5ನೇ ತಾರೀಕು ಜಿಲ್ಲಾ ಮಟ್ಟದ ಬೃಹತ್ ಪತ್ರದ ಮೂಲಕ ಈ ಮನವಿ ಪತ್ರವನ್ನು ತಮಗೆ ಸಲ್ಲಿಸುತ್ತಿದ್ದೇವೆ. ಈಗಾಗಲೇ ರಾಜ್ಯ ಸರ್ಕಾರದ ಮಂತ್ರಿ ಪರಿಷತ್ ಮತ್ತು ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ತಮಗೆ ಸಮಗ್ರ ವರದಿ ಮತ್ತು ನಿರ್ಣಯವನ್ನು ಕಳಿಸಿದ್ದಾರೆ. ರಾಜ್ಯಪಾಲರೇ, ಇವುಗಳನ್ನು ಪರಿಗಣಿಸಿ ಈ ವಿಚಾರವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಬೇಕು. ಮಾನ್ಯ ಸಿದ್ದರಾಮಯ್ಯರನ್ನು ಟಾರ್ಗೆಟ್ ಮಾಡಿ ಅವರನ್ನು ವಿನಾಕಾರಣ ಸಿಲುಕಿಸಲು ಷಡ್ಯಂತ್ರ ಕುತಂತ್ರ ಮಾಡಿದ್ದೇ ಆದರೆ ನಾಡಿನ ಜನತೆ, ಶೋಷಿತ ಸಮುದಾಯಗಳು ದಿನಾಂಕ 5/8/24 ಬೀದರ್ ಜಿಲ್ಲೆಯ ಶೋಷಿತ ಸಮುದಾಯದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸುತ್ತಿದ್ದೇವೆ, ಎಚ್ಚರಿಕೆ ಮನವಿ ಸಲ್ಲಿಸುತ್ತಿದ್ದೇವೆ. ಒಂದು ವೇಳೆ ಗೌರವಾನ್ವಿತ ರಾಜ್ಯಪಾಲರು ಸಿದ್ದರಾಮಯ್ಯನವರ ಸರ್ಕಾರವನ್ನು ಬೀಳಿಸಲು ಕೈ ಬಿಡದೆ ಹೋದರೆ ಶೋಷಿತ ಸಮುದಾಯದ ಒಕ್ಕೂಟದ ವತಿಯಿಂದ ಶೀಘ್ರದಲ್ಲಿಯೇ ರಾಜಭವನ ಮುತ್ತಿಗೆ ಚಳವಳಿ ಮಾಡಲಾಗುವುದು ಎಂದು ನಿರ್ಧರಿಸಿದ್ದೇವೆ. ಮುಂದಿನ ಕಾರ್ಯಕ್ರಮಗಳಿಗೆ ಸರ್ಕಾರ ಈ ಒಂದು ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ಮಾನವೀಯತೆ ತಗೊಂಡು ಈ ಒಂದು ಸಿದ್ದರಾಮಯ್ಯ ಮೇಲೆ ಕೇಸನ್ನು ವಾಪಸ್ ಮಾಡಲೇಬೇಕು. ಮಾಡದೇ ಇದ್ರೆ ಯಾರು ಭಯ ಬೀಳಬೇಡ್ರಿ. ಒಂದು ಶಬ್ದ ಹೇಳ್ತೀನಿ ಬೀದರ್ ಭಾಷೆದಾಗ, ಬೀದರ್ ಅಂದ್ರೆ ಬೇಡರ್ ಅಂತದ. ಚೋ ಡರ್ ಗಯಾ, ಚೋ ಡರ್ ಗಯಾ, ಚೋ ಡರ್ ಗಯಾ. ಸಿದ್ದರಾಮಯ್ಯ ಧಕ್ಕೆ ಆಯ್ತು ಅಂದ್ರೆ ಚಿಂತಿಲ್ಲ, ಸಾವಿಗೆ ಹೆದರಬೇಡ್ರಿ, ಜೈಲಿನ ಖಾತೆ. ಆದ್ರೆ ಇದಕ್ಕೆ ನ್ಯಾಯಯುತವಾಗಿ ಕೊಡ್ತಕ್ಕಂಥ ಶೀಘ್ರವಾದಂಥ ಒಳ್ಳೆಯ ಶಬ್ದಗಳಲ್ಲಿ ಸರ್ಕಾರಕ್ಕೆ ಬರೆದು ರಾಜ್ಯಪಾಲರ ಮುಖಾಂತರ, ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡ್ತಾ ಇದ್ದೀವಿ. ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿಗಳ ಸಲ್ಲಿಸತಕ್ಕಂಥ ಈ ಮನವಿಯನ್ನು ಜಿಲ್ಲಾಧಿಕಾರಿ